ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯೂಟ್ಯೂಬಲ್ಲಿ ನಿಮಗೆ ಮೈಂಡು ಟರ್ನ್ ಆಗ್ತಾ ಇರುತ್ತೆ. ಅವಾಗವಾಗ ಒಂದು ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ, ಕೆಲವೊಂದು ಸಲ ಪಾಸಿಟಿವ್ ಆಗಿರ್ತೀರ. ಸೊ ಈ ಥರ ಒಂದು ಸಿಚುವೇಶನ್ಸ್ಗಳು ಯಾವಾಗ ನಡೆಯುತ್ತೆ ಅಂತಂದರೆ, ನೀವು ಒಂದು ತಕ್ಕ ಮಟ್ಟಿಗೆ ಜನಗಳಿಗೆ ರೀಚ್ ಆಗ್ತಾ ಹೋಗ್ತಿರಲ್ಲ. ಸೊ ಅವಾಗೆಲ್ಲ ಶುರುವಾಗುತ್ತೆ ಈ ಥರ ಪ್ರಾಬ್ಲಮ್ಸ್ಗಳು. ಸೊ ಈ ಥರ ಪ್ರಾಬ್ಲಮ್ಸ್ಗಳು ಶುರುವಾದಾಗ ಎಷ್ಟು ಚೆನ್ನಾಗಿ ನೀವು ತಲೆ ಓಡಿಸಿ ಅದನ್ನು ಫೇಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನೀವು ಮುಂದುವರಿತೀರ. ನೀವು ಅಲ್ಲೇನಾದರೂ ನೀವು ತಲೆ ಓಡಿಸ್ಲಿಲ್ಲ ಅಂತಂದರೆ ನೀವು ಎಷ್ಟೇ ಬೆಳೆದಿದ್ರೂ ಕೂಡ ವೇಸ್ಟ್. ಅದು ವೇಸ್ಟ್. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನೀವೊಂದು ಯೂಟ್ಯೂಬ್ ಚಾನಲ್ ಇವತ್ತೇ ಕ್ರಿಯೇಟ್ ಮಾಡಿ, ಒಂದು ಹೊಸ ಲೋಗೋ ಹಾಕಿ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ಒಂದು 100 ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ಸ್ ಇರೋಲ್ಲ, ವ್ಯೂಸ್ ಇರೋಲ್ಲ, ಯಾರೂ ನಿಮ್ಮನ್ನು ಕೇಳಲ್ಲ. ಓಕೆ, ಬರೆದಿಟ್ಕೊಳ್ಳಿ, ಯಾವನೂ ನಿಮ್ಮನ್ನು ಕೇಳಲ್ಲ. ಆಯಿತಾ? ಸೇಫ್. ನೀವಲ್ಲಿ ಸೇಫ್ ಹ್ಯಾಂಡ್. ನಿಮ್ಮನ್ನು ಯಾರೂ ಟಚ್ ಮಾಡೋಕ್ಕೆ ಹೋಗಲ್ಲ. ನೀವು ಅವ್ರನ್ನ ಟಚ್ ಮಾಡೋಕ್ಕೆ ಹೋಗಲ್ಲ, ಅವರು ನಿಮ್ಮನ್ನು ಟಚ್ ಮಾಡೋಕ್ಕೂ ಬರಲ್ಲ. ಅದೇನೇ ಒಂದು ಸ್ವಲ್ಪ ನೀವು ಬೆಳೆದ್ರಿ ಅಂತ ಅನ್ಕೊಳ್ಳಿ, ಒಂದು 10,000ನೋ 20,000ನೋ 30,000 40,000 50,000ನೇ ತಗೊಳ್ಳಿ. ಆಯ್ತು, 50,000 ಮಿನಿಮಮ್. 50,000 ಆಯಿತು ಅಂತ ಅನ್ಕೊಳ್ಳಿ, ಬರುತ್ತೆ ನಿಮಗೆ ಕಮೆಂಟ್ಸ್ಗಳು. ಏನು ನಿಮ್ಮದು ಕಂಟೆಂಟು, ಏನು ನಿಮ್ಮ ವೀಡಿಯೋಸ್ಗಳು ಬರುತ್ತೆ, ಕಮೆಂಟ್ಸ್ಗಳು ಆಟೋಮೆಟಿಕ್ಕಾಗಿ ಬರುತ್ತೆ. ಯಾಕೆ ಅಂತಂದರೆ ಜಲಸಿ ಮನುಷ್ಯನಿಗೆ ಅದು ಇದ್ದೇ ಇರುತ್ತೆ. ಸೊ ಈ ಥರ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಯಾರೋ ನಿಮ್ಮ ಬಗ್ಗೆ ಕೂತ್ಕೊಂಡು ವಿಡಿಯೋ ಮಾಡ್ತಾರೆ. ಓಕೆ, ಸೊ ಅದನ್ನೆಲ್ಲ ಫೇಸ್ ಮಾಡ್ಬೇಕು ನೀವು. ಕೇಳಿ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಶುರು ಮಾಡಿದಾಗ ಅವೇನೂ ಇರಲ್ಲ. ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಮಾಡ್ತೀವಿ ಅಂತ ಹೊರಟಾಗ ಇಲ್ಲಿ ಎಷ್ಟು ಪಾಸಿಟಿವ್ ಮಾತಾಡೋರು ಇರ್ತಾರೋ, ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಮಾತಾಡೋರು ಕೂಡ ಇರ್ತಾರೆ. ಈ ನೆಗೆಟಿವ್ ಮಾತಾಡೋರನ್ನ ನೀವು ಹೆಂಗೆ ಫೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಕೇಳಿ. ಸೊ ಏನು ಮಾಡ್ತಾರೆ, ನೀವು ಒಂದು ರೇಂಜಿಗೆ ತಲುಪಿದಾಗ ಸೊ ನಿಮ್ಮಲ್ಲಿ ಏನೋ ಒಂದು ಇರುತ್ತೆ. ಸೊ ಅದನ್ನು ತೆಗೆದು ತೋರಿಸ್ತಾರೆ. ಆಯಿತಾ? ಅವರು ತೆಗೆದು ತೋರಿಸಿದಾಗ ನಿಮಗೆ ಫಸ್ಟ್ ಟೈಮ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನೀವು ಡಿಮೋಟಿವೇಟ್ ಆಗ್ತೀರಾ. ಸೊ ನಿಮ್ಮ ಥಾಟ್ಸ್ಗಳೆಲ್ಲ ಹೆಂಗೆ ಬರುತ್ತೆ ಅಂತಂದರೆ, ಏಯ್ ಬೇಡ ಗುರು, ಈ ಸೋಷಿಯಲ್ ಮೀಡಿಯಾನೇ ಬೇಡ, ಯಾರೋ ಕೂತ್ಕೊಂಡು ನನ್ನ ಬಗ್ಗೆ ಮಾತಾಡ್ತಾರೆ, ಈ ಥರ ಎಲ್ಲ ಥಾಟ್ಸ್ಗಳು ಬರುತ್ತೆ. ಸೊ ಈ ಥಾಟ್ಸ್ಗಳು ಏನಕ್ಕೆ ಬರುತ್ತೆ ಹೇಳಿ? ಮೇಯ್ನಾಗಿ ಯಾಕೆಂದರೆ ನೀವು ಆ ಒಂದು ವ್ಯಕ್ತಿ ವಿಡಿಯೋ ನೋಡಿರ್ತೀರಾ, ಅದಕ್ಕೆ ಬರುತ್ತೆ. ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಗೊತ್ತಾ? ಬೆಸ್ಟ್ ಅಂದರೆ ಬೆಸ್ಟ್ ಸೊಲ್ಯೂಷನ್, ನಿಮ್ಮ ಬಗ್ಗೆ ಯಾರೋ ಏನೋ ಮಾತಾಡ್ಕೊಂಡಿರಲಿ, ನೀವು ಬೆಳೆದಿದ್ದಾಗ ಯಾರೋ ಏನೋ ಮಾತಾಡಿರಲಿ, ಅವ್ರ ವೀಡಿಯೋನ ಓಪನ್ ಮಾಡೋಕ್ಕೆ ಹೋಗ್ಬಿಡಿ. ಮಾಡೋದಕ್ಕೆ ಹೋಗ್ಬೇಡಿ. ಯಾವುದೇ ರೀತಿ ನಿಮಗೆ ನೆಗೆಟಿವ್ ಥಾಟ್ಸ್ ಬರಲ್ಲ. ಜಸ್ಟ್ ನಿಮ್ಗೆ ಏನಾದರೂ ಆ ವಿಡಿಯೋ ರೆಕಮೆಂಡ್ ಆಗೋಯ್ತಾ, ತಮ್ನೇಲ್ ಬಂದ್ಬಿಡ್ತಾ, ಅಥವಾ ಯಾರೋ ನಿಮಗೆ ಪ್ರೆಷರ್ ಹಾಕಿ, ಓ ಬ್ರೋ ನಿಮ್ಮ ವಿಡಿಯೋ ಹಿಂಗೆ ಮಾಡ್ಬಿಟ್ಟಿದ್ದಾರೆ ನೋಡಿ ಬ್ರೋ ಅಂತ ಯಾರೋ ಹಿಂಗೆ ಲಿಂಕ್ ಕಳಿಸ್ಬಿಟ್ರಾ, ತಮ್ನೇಲ್ ನೋಡ್ಕೊಂಡು ಸಮಾಧಾನ ಆಗಿ ಹಂಗೂ ಏನಾದರೂ ಆ ಒಂದು ವ್ಯಕ್ತಿ ನೋಡಿದ್ರಾ ಬ್ರೋ ಏನು ಮಾತಾಡಿದ್ರೆ ನೋಡಿದ್ರಾ ಬ್ರೋ ಅಂತ ಕೇಳಿದ್ರೆ, ನೋಡಿದೆ, ಥ್ಯಾಂಕ್ ಯು, ಸೂಪರ್ ಆಗಿತ್ತು ವಿಡಿಯೋ ಅಂತ ಕಳಿಸ್ಬಿಡಿ. ಮುಗೀತು. ಅಲ್ಲಿಗೆ ನಿಮ್ಗೊಂದು ಐಡಿಯಾ ಬಂತು, ಯಾರೋ ನನ್ನ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಯಾರೋ ಬೇರೆಯವರಿಂದ ಪ್ರೆಷರಿಂದ ಗೊತ್ತಾಯಿತು, ಸುಮ್ಮನಾದರೆ. ವಿಡಿಯೋ ನೋಡಿದರೆ ಏನೇನಾಗೋದು, ನಿಮ್ಮ ಮೈಂಡಿಗೆ ಬರುತ್ತೋ, ನನಗೂ ಅವನು ಹೊಡೆದ್ಬಿಟ್ಟವನೇ, ಬಾಯಿಗೆ ಬಂದಾಗ ಬೈದ್ಬಿಟ್ಟವನೇ, ನಾನು ಕೌಂಟ್ರ್ ಕೊಡಬಾರ್ದ ಅಲ್ವಾ? ಸೊ ನೀವು ಯಾವಾಗ ಒಂದು ವಿಡಿಯೋ ನೋಡ್ತೀರಾ, ಅಲ್ಲಿ ನೀವು ತಪ್ಪು ಮಾಡೋದಕ್ಕೆ ಶುರು ಮಾಡ್ತೀರಾ. ಆ ಎಕ್ಸೈಟ್ಮೆಂಟಲ್ಲಿ ಅವನೇನೋ ಅಂದಿರ್ತಾನೆ ನಿಮಗೆ, ನೀವು ಏನೋ ಅನ್ಬೇಕು ಅಂದ್ಬಿಟ್ಟು ಏನು ಮಾಡ್ತೀರಾ ಹೇಳಿ, ತಾಕಂಡು ಒಂದು ಟ್ರೈಪಾಡ್ ಹಾಕ್ಬಿಟ್ಟು ಮೊಬೈಲ್ ಹಾಕ್ಬಿಟ್ಟು ಲೈಟ್ ಆನ್ ಮಾಡ್ಕೊಂಡು, ನಾನು ಏನು ಕಮ್ಮಿ ಇಲ್ಲ ಗುರು ಅಂತ ಅನ್ಕೊಂಡು ನಿಂತ್ಕೊಂಡು ಬೈಯೋಕ್ಕೆ ಶುರು ಮಾಡ್ಬಿಡೋದು. ಅಲ್ಲಿಗೆ ನಿಮ್ಮ ರೆಸ್ಪೆಕ್ಟ್ ಹೋದಂಗೆ. ಓಕೆ, ನೀವು ಎಷ್ಟು ದಿನ 50,000 ತನಕ ಬಂದಿರ್ತೀರಾ, ಎಕ್ಸಾಂಪಲ್ 50,000 ಹೇಳ್ತಾ ಇದ್ದೀನಿ, 50,000 ತನಕ ನಿಮ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ, ನೀವು ಯಾವಾಗ ಬಾಯಿಗೆ ಬಂದಾಗ ಮಾತಾಡ್ತೀರಾ, ನಿಮ್ಮ ಸಬ್ಸ್ಕ್ರೈಬರ್ಸ್ ನೀವೇ ಕಳ್ಕೊಂಡಂಗೆ. ಅದ್ರ ಬದಲು ಬಾಯಿ ಮುಚ್ಕೊಂಡು ನಿಮ್ಗೆ ಏನು ಬಂತೋ ಮಾಡಿದ್ರ, ಯಾರೋ ಮಾಡ್ಕೊಂಡ್ರೆ ನನ್ನ ಬಗ್ಗೆ ಬೈಕಳ್ಳಿ ಬಿಡು, ಚೆನ್ನಾಗಿರಲಿ. 100 ವರ್ಷ ಚೆನ್ನಾಗಿರ್ತಾರಾ, 200 ವರ್ಷ ಬದುಕಲಿ, ಚೆನ್ನಾಗಿರಲಿ, ಅವರೇ ಮುಗೀತು ಅಲ್ವಾ? ಸೊ ನೀವು ಬೆಳೆದಾಗ ಇವೆಲ್ಲ ಬರೋದು ಕಾಮನ್ ಕಣ್ರಪ್ಪ. ಆಯಿತಾ? ಬರೀ ಯೂಟ್ಯೂಬರ್ಸ್ ಅದು ಇದು ಅಂತಲ್ಲ, ಈ ಸಿನಿಮಾ ಹೀರೋಗಳಿಗೂ ಅಷ್ಟೇ. ಅವರು ಯಾವುದೋ ಒಂದು ಸಿನಿಮಾ ಹಿಟ್ಟಾಗೋದ್ರೆ ಸಾಕು, ಯಾರೋ ಒಬ್ಬ ಕೂತ್ಕೊಂಡು ಇಲ್ಲಿ ಯಾರೋ ಅಕೌಂಟ್ ಹೊಡಿತಾನೆ, ಹೊಸ ಹೀರೋ ಬಂದ್ಬಿಟ್ಟು ಅಲ್ವಾ? ಸೊ ಇದು ಹೋಗ್ತಾ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ, ಒಳೊಳಗೆ ನಡೀತಾ ಇರುತ್ತೆ, ನಿಮ್ಗೆ ಗೊತ್ತಿಲ್ಲ, ಒಳೊಳಗೆ ನಡೀತಾ ಇರುತ್ತೆ, ನನಗೆ ಅವನಾಗಲ್ಲ ನಾನಾಗಲ್ಲ ಅಂತ. ಬಟ್ ಯಾರೂ ತೋರಿಸ್ಕೊಳ್ಳಲ್ಲ, ಮೇಲ್ ಮಾತ್ರ ಸೈಲೆಂಟು. ಆಯಿತಾ? ಸೊ ತಲೆ ಕೆಡ್ಸ್ಕೊಬೇಡಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಆಯಿತು, ಅವರೇ ಮುಂದೆ ಇರಲಿ, ಅವರೇ ನಂಬರ್ 1 ಇರಲಿ, ಮಾಡ್ಕೊಳ್ಳಿ ಅವ್ರ ಪಾಡ್ಗವ್ರು ಏನಾದ್ರು. ಸೊ ನೀವೇನಂತಂದರೆ, ನಿಮಗೆ ನೆಗೆಟಿವ್ ಥಾಟ್ಸ್ ಬರಬಾರ್ದು ಅಂತಂದರೆ ನೀವು ಅವ್ರ ವೀಡಿಯೋ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಏನು ಮಾಡ್ತೀನಿ ಅಂತಾರೆ, ನನ್ನ ಬಗ್ಗೆ ಯಾರಾದ್ರು ಮಾಡಿದ್ರೆ ಕ್ಲಿಕ್ ಮಾಡಿ ನೋಡೋದು, ಏನು ಮಾಡೋರೆ, ಏನಾದ್ರು ಮಾಡಿರ್ತಾರೆ, ನಾನೇನಾದ್ರು ತಪ್ಪು ಮಾಡಿರ್ತೀನಿ ಅಂತ ನೋಡ್ತಾ ಇದ್ದೆ. ಇವಾಗ ನಾನು ನೋಡೋಕ್ಕೆ ಹೋಗಲ್ಲ, ಸಿಂಪಲ್. ಅದಕ್ಕೆ ನಂಗೆ ನೆಗೆಟಿವ್ ಥಾಟ್ಸೇ ಬರೋಲ್ಲ. ನನ್ನ ಪಾಡಿಗೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ತಾ ಹೋಗ್ತಾಯಿದ್ದೀನಿ, ಅವ್ರ ಪಾಡಿಗೆ ಮಾಡೋರು ಮಾಡ್ತಾನೆ ಇದ್ದಾರೆ. ಮಾಡೋರು ಮಾಡ್ಕೊಳ್ಳಿ, ಕಮೆಂಟ್ ಮಾಡೋರು ಮಾಡ್ಕೊಳ್ಳಿ, ಅವರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ.
ಅದರಲ್ಲೇ ಮುಳುಗೋಗಿರ್ತಾರೆ. ಅವ್ರು ಮುಳುಗಲಿ, ನಾವು ಬೇರೆ ಕಡೆ ಮುಳುಗೋಣ, ಬೇರೆ ಕಡೆ ಮುಳುಗಿ ನಾವೇನೋ ಅಚೀವ್ಮೆಂಟ್ ಮಾಡೋಣ ಅಲ್ವಾ. ಈಗ ನಾನು ಯೂಟ್ಯೂಬ್ ಬಗ್ಗೆ ಏನೋ ಮಾಹಿತಿ ಕೊಟ್ಟು ನಾನು ಜನಗಳಿಗೆ ರೀಚ್ ಆಗಬೇಕು ಅಂತ ನಾನು ಬಂದಿರೋದು, ಅವ್ರು ಯಾರಿಗೋ ರಿಪ್ಲೈ ಕೊಡಬೇಕು ಅಂತ ನಾನು ಬಂದಿರೋದು ನಾನು, ಇಲ್ಲ ಅಲ್ವಾ. ಸೊ ಡೇ ಒನ್ನಿಂದನೂ ಇಲ್ಲಿ ತನಕನೂ ನಾನು ಯಾರಿಗೂ ಕೂಡ ರಿಪ್ಲೈ ಕೊಡೋಕೆ ಹೋಗಿಲ್ಲ, ಏನು ಮಾಡೋಕೆ ಹೋಗಿಲ್ಲ. ನಾನು ಪಾಡಿಗೆ ನಾನು ಕಂಟೆಂಟ್ ಮಾಡ್ತಾಯಿದ್ದೀನಿ, ಮಾಡ್ಕೊ ಹೋಗ್ತಾ ಇದ್ದೀನಿ. 100K ಆಯಿತು, ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಅದನ್ನು ರೀಚ್ ಮಾಡ್ತೀನಿ, ಹಿಂಗೆ ಆಯಿತಾ. ಸೊ ಸುಮ್ಮನೆ ಅವರು ಇವ್ರ ವೀಡಿಯೋ ನೋಡ್ಕೊಂಡು ನೀವು ಡಿಸ್ಟರ್ಬ್ ಆಗೋದು, ಅವ್ರಿಗೆ ನೀವು ಕೌಂಟ್ರ್ ಕೊಡೋದು, ನೀವು ಅವ್ರಿಗೆ ಕೌಂಟ್ರ್ ಕೊಡೋದು, ಇವೆಲ್ಲ ಬೇಡ ಆಯಿತಾ. ಹೊಡೆದಾಟ ಕಿತ್ತಾಟಕ್ಕೆ ಬೇರೆ ಬೇರೆ ಜಾಗನೇ ಇದೆ. ಅಫ್ಕೋರ್ಸ್ ಹೊಡೆದಾಟ ಕಿತ್ತಾಟ ಮಾಡಿದ್ರೆ ಜೈಲ್ ಅಂತಲೂ ಕೂಡ ಇದೆ. ಸೊ ಅಲ್ಲೆಲ್ಲ ಹೋಗ್ಬೇಕಾಗುತ್ತೆ ಅಲ್ವಾ. ಸೊ ಅವು ಯಾವು ಬೇಡ ನಮಗೆ. ಸೊ ಹೆಲ್ದಿಯಾಗಿ ಫೈಟ್ ಮಾಡೋಣ, ಕಾಂಪಿಟೇಷನ್ ಇರಲಿ ಎಲ್ಲ ಕಡೆನೂ ಅಂತ ಹೇಳ್ತಾ, ಸೊ ನೆಗೆಟಿವ್ ಥಾಟ್ಸ್ ಬರಬಾರ್ದು ಅಂತಂದರೆ ಯೂಟ್ಯೂಬರ್ಸ್ಗಳಿಗೆ ನಾನು ಮೇಯ್ನಾಗಿ ಹೇಳ್ತಾ ಇದ್ದೀನಿ. ಸೊ ತಲೆಗೆ ಹಾಕೋಬೇಡಿ, ಯಾರು ವೀಡಿಯೋಸ್ಗಳನ್ನ ನೀವು ನೋಡೋಕೆ ಹೋಗ್ಬೇಡಿ. ನೆಗೆಟಿವ್ ಬರುತ್ತೆ, ನನಗೆ ರಿಸೀವ್ ಆಗುತ್ತೆ ಅಂದಾಗ ಆ ತಮ್ನೇಲಿ ಎಷ್ಟೇ ಚೆನ್ನಾಗಿ ಅವ್ನು ಎಷ್ಟೇ HD ತಮ್ನೇಲಿ ಮಾಡಿದ್ರು ಕೂಡ ವೀಡಿಯೋ ನೋಡೋಕೆ ಹೋಗ್ಬೇಡಿ. ಓಕೆ, ಯಾರೇ ವೀಡಿಯೋ ಲಿಂಕ್ ಕಳಿಸಿದ್ರು ಆಯಿತು, ನಾನು ನೋಡಲ್ಲ ಅಂತಲೇ ಕಳಿಸಿ. ಹಂಗೋರು ಏನಾದ್ರು ನೋಡಿ ಅಂತಂದರೆ ನೋಡಿದೆ ಅಂತ ಕಳಿಸಿ, ಅಷ್ಟೇ, ಮುಗೀತು. ಆರಾಮಾಗಿರ್ತೀರಾ, ನಿಮ್ಮ ಏನು ಅಚೀವ್ಮೆಂಟ್ ಇದೆ ಅದನ್ನು ನೀವು ಮಾಡ್ತೀರಾ. ಇಲ್ಲ ಅಂತಾರೆ ಡಿಸ್ಟರ್ಬ್ ಆಗಿ ನಿಮ್ಮ ತಲೆ ಒಳಗೆ ಕೂತ್ಕೊಬಿಡುತ್ತೆ. ಯಾರೋ ಏನೋ ಅಂದ್ರು ಬ್ರೋ ಅಂತ. ನಮಗೆ ಸಾವಿರಾರು ಚಿಂತೆಗಳಿರುತ್ತೆ ಲೈಫಲ್ಲಿ, ಏನು ಮಾಡೋದು, ನೆಕ್ಸ್ಟ್ ಯಾವ ಕೋರ್ಸ್ ಓದೋದು, ಯಾವ ಕೆಲಸ ಸಿಗುತ್ತೆ ಅಂತ. ಅದ್ರ ಮಧ್ಯೆ ಇದನ್ನು ಬೇರೆ ಸೇರಿಸ್ಕೊಂಡು ಕೂತ್ಕೋಬೇಕಾ ನಾವು, ತಲೆ ಕೆಟ್ಟೈತೆ ನಮಗೆ, ಬೇಕಾಗಿಲ್ಲ ಅವೆಲ್ಲ ಅಲ್ವಾ. ಸೊ ಯೂಟ್ಯೂಬ್ ಬಂದಿದ್ದೀರಾ ಅಂತಾರೆ, ಯೂಟ್ಯೂಬರ್ಸ್ ವೀಡಿಯೋಸ್ಗಳು ಮಾಡ್ಕೊಂಡು ಆರಾಮಾಗಿರಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋದಿನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ಒಂದೇ ಮಾತರಂ.